ಏಷ್ಯಾ ಖಂಡದಲ್ಲೇ ಹೈ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ನಗರ ಅಂತ ಹೇಳಿದ್ರೆ ಬೆಂಗಳೂರು. ಹೆಜ್ಜೆಗೆ ಒಂದು CC ಕ್ಯಾಮ್ರಾ ಇದೆ. ಇಡೀ ಬೆಂಗಳೂರು ನಗರದ ಪ್ರತಿ ಮೂಲೆಯಲ್ಲೂ CC ಕ್ಯಾಮ್ರಾ ಇದೆ. ಮತ್ತು ಒಂದು 20,000 ಪೊಲೀಸರು ಇಡೀ ಬೆಂಗಳೂರು ಮಹಾನಗರದಲ್ಲಿ ರಾತ್ರಿ ಹೊತ್ತು ಅಡಿಷ್ನಲ್ ಕಮಿಷನರ್ ಕೇಡರ್ ಅಧಿಕಾರಿಯಿಂದ ಹಿಡಿದು ಪೊಲೀಸ್ವರೆಗೂ ನೈಟ್ ಬೀಟ್ ಆಗ್ತಾರೆ. ಜೆಟ್ ಲಾಕ್ ಪಬ್ ಇರೋದು ಭಾಳ ಏನು ಮೂಲೆಯಲ್ಲಿಲ್ಲ. ಹೈ ಸೆಕ್ಯೂರಿಟಿ ಮತ್ತು ಜನಸಂದಣಿ ಇರುವಂಥ ಬೆಂಗಳೂರು ಮುಂಬೈ ಹೈವೇ ಅಂತ ಪ್ರದೇಶದಲ್ಲಿದೆ. ಎದುರುಗಡೆ ಮಾಲ್ ಇದೆ, ಈ ಕಡೆ ಸೋ ಫ್ಯಾಕ್ಟ್ರಿ ಇದೆ, ಒಂದು ಪ್ಲೇಸ್ ಇದೆ. ಇಡೀ ಮುಂಬೈಯಿಂದ ಹಿಡಿದು ಆ ಸರ್ಕಲ್ ದಾಟೆ ಹೋಗ್ತಾರೆ. ಇಂಥ ಪ್ರದೇಶದಲ್ಲಿ ಈಗ ಪೊಲೀಸವ್ರು ಹೇಳಿದನ್ನೇ ನಾವು ಕೇಳೋದಾದರೆ 3.5 ಗಂಟೆಗೆ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ಈ ನೆಲದ ಕಾನೂನು 1 ಗಂಟೆವರೆಗೂ ಮಾತ್ರ ಹೋಟೆಲ್ಗಳಿಗೆ ಬಾರ್ಗಳಿಗೆ ಕೊಡಬೇಕು ಅಂತೇಳಿ ಕಾನೂನಿದೆ. 3:30ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ದು ಯಾರು? ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ, ನನಗೆ ಗೊತ್ತಿಲ್ಲಪ್ಪ, ನಾನು ದರ್ಶನ್, ನಾನು ಊಟಕ್ಕೆ ಬಂದೆ. ನೀವು ಅಂಗಡಿ ತೆಗೆದಿದ್ರಿ, ನಾನು ಊಟಕ್ಕೆ ಬಂದೆ. 3:30ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅವ್ರನ್ನ 3:30ವರೆಗೂ ಪಬ್ಬನ್ನ ನಡ್ಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟರ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ. ಇದು ಮಹಾ ತಪ್ಪು. ಈ ಕೂಡಲೇ ಇನ್ಸ್ಪೆಕ್ಟರು ACP DCPಯನ್ನು 24 ಗಂಟೆ ಒಳಗಡೆ ಸಸ್ಪೆಂಡ್ ಮಾಡಬೇಕು. ಅವ್ರದ್ದು ತಪ್ಪದು. ಇವತ್ತು 3.5 ಗಂಟೆವರೆಗೂ ನಡೆಯೋಕ್ಕೆ ಬಿಟ್ಟು ಈಗ ಪೊಲೀಸ್ನವ್ರು ಅಲ್ಲಿ ಹೋಗಿದ ತಕ್ಷಣ ಅವ್ರ ಮೊಬೈಲಲ್ಲಿ ನೀವು ವಿಡಿಯೋ ಮಾಡ್ತಾರಲ್ಲಪ್ಪ, ಆ ವಿಡಿಯೋ ರಿಲೀಸ್ ಮಾಡಿ. ಇಷ್ಟು ಗಂಟೆಗೆ ನಾವು ಹೋಗಿದ್ವಿ, ಇಲ್ಲಿದ್ರದ್ದು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈಗ ನಾರಾಯಣಗೌಡ್ರನ್ನ ಆದರೆ ನೀವು ಹೋಗಿ ಪೊಲೀಸ್ನವ್ರು ಇಟ್ಕೊಂಡ್ಬರ್ತೀರ. ಇಲ್ಲಿ ಪಾರ್ಟಿ ಮಾಡ್ತಾಯಿದ್ರೆ 3:30ಗೆ ನೀವು ಹೋಗಿದ್ರೆ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ನಿಮ್ಮ ತಪ್ಪಿಟ್ಟುಕೊಂಡು ತಪ್ಪನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಈ ರಾಜ್ಯದ ನಟ ನಟಿಯರಿಗೆ ನೀವು ನೋಟಿಸ್ ಕೊಟ್ಟು ಏನು ಮಾಡಬೇಕು ಅಂತ ಇದ್ದೀರಾ ಈ ರಾಜ್ಯವನ್ನು? ನಾನು ಒಂದು ಆಡಳಿತ ಪಕ್ಷದ ಶಾಸಕನಿದ್ದೀನಿ, ಜವಾಬ್ದಾರಿತ ಸ್ಥಾನದಲ್ಲಿದ್ದೀನಿ. ಇದು ಪೊಲೀಸರು ಮಾಡಿರೋ ತಪ್ಪು. ನಮ್ಮ ಗೃಹ ಮಂತ್ರಿಗಳು ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಪೊಲೀಸ್ನವ್ರು ಹೇಳೋವಂಥ ಮಾತನ್ನು ಕೇಳಬಾರ್ದು. ಅವರ ತಪ್ಪಿಟ್ಟುಕೊಂಡು ಗ್ರಾಹಕರಾಗಿ ಬಂದಂಥವ್ರಿಗೆ ನೀವು ಯಾಕೆ ನಡೆಯೋಕ್ಕೆ ಯಾಕೆ ಬಿಟ್ರಿ? ಬೆಂಗಳೂರಿನಲ್ಲಿ 1 ಗಂಟೆ ಮೇಲೆ ಎಲ್ಲಾದರೂ ನಡೀತಾ ಇದ್ದರೆ ಹೋಗಿ ಎಲ್ಲರೂ ಇವರೇ ಬಾಕ್ಲು ಹಾಕಿಸ್ತಾರೆ. ಅಲ್ಲಿ ಯಾಕೆ ಬಿಟ್ರಿ 3:30ವರೆಗೂ ನೀವು ನಡೆಯೋಕ್ಕೆ? ಏನು ನಿಮ್ಮ ಪಪ್ಪನವ್ರದ್ದು ಅಡ್ಜಸ್ಟ್ಮೆಂಟ್ ಏನು? ಎಷ್ಟು ರೋಲ್ ಕಾಲ್ ಮಾಡ್ತೀರಾ ನೀವು ದಿನನಿತ್ಯ ಅಡ್ಜಸ್ಟ್ಮೆಂಟ್ಗಳ ಮೇಲೆ 1 ಗಂಟೆ ಮೇಲೆ ನಡೆಯೋಕ್ಕೆ ಬಿಟ್ಟು ನಾನು ಊಟ ಮಾಡೋಕ್ಕೆ ಹೋದನ್ನ ನಾನು ಹಳ್ಳಿಯಿಂದ ಬಂದಿದ್ದೀನಪ್ಪ, ನಾನೇ ದರ್ಶನ್, ನಾನೇ ಡಾಲಿ ಧನಂಜಯ, ನಾನು ಊಟಕ್ಕೆ ಹೋಗಿದ್ದೀನಿ, ನೀನು ಅಂಗಡಿ ತೆಗ್ದಿಲ್ಲ ಅಂದರೆ ನಾನು ಯಾಕೆ ಬರ್ತಿದ್ದೆ ಊಟಕ್ಕೆ? ನೀನು ತೆಗಿತಿದ್ದು ಯಾಕೆ? ಇದು ತಪ್ಪು. ಈ ಕೂಡಲೇ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಅಲ್ಲಿನ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಯ DCP ACP ಇನ್ಸ್ಪೆಕ್ಟರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಬೇರೆಯವ್ರು ನೋಟಿಸ್ ಕೊಡಬೇಕಾಗಿ ಕ್ಲೋಸ್ ಮಾಡಿಸ್ಬೇಕಾ? ಪಬ್ಬನ್ನು ಕ್ಲೋಸ್ ಮಾಡಿಸ್ತೀರಾ, ಪಬ್ಬಿಗೆ ನೋಟಿಸ್ ಕೊಡ್ತೀರಾ, ಇನ್ನೊಂದು ಮಾಡ್ತೀರಾ. 3:30ವರೆಗೂ ಯಾಕೆ ತೆಗಿಯಕ್ಕೆ ಬಿಟ್ಟಿದ್ರು? ತೆಗೆದವನು ಮತ್ತು ತೆಗೆಸಿದವರು ಸಮಾನ ಅಪರಾಧಿಗಳಲ್ವಾ? ನಾನು ತಗ್ಸಿಲ್ಲ. ನೀವು ತೆಗ್ದಿದ್ರೆ ನಾನು ಊಟಕ್ಕೆ ಬಂದಿದ್ದೀನಿ. ನಾನು ನಿನ್ನೆ ರಾಕ್ಲೈನ್ ವೆಂಕಟೇಶ್, ದರ್ಶನ್ ಅವರು, ಅವ್ರ ವಕೀಲರ ಮಾತುಗಳನ್ನು ಕೇಳಿದ್ದೀನಿ. ಅವ್ರು ಹೇಳೋದ್ರಲ್ಲಿ ಸ್ವಲ್ಪ ಸತ್ಯಾಂಶ ಇದೆ ಅಂತ ಅನಿಸುತ್ತೆ. ಅಲ್ಲಿ ಪೊಲೀಸ್ನವರೇ ಹೋಗಿಲ್ಲ. ಇವರು ಸುಮ್ಮನೆ ಅದೇ ಹೋಟ್ಲದ CCTV ಕ್ಯಾಮ್ರಾ ತೊಗೊಂಬಿಟ್ಟು ಇವ್ರಿಗೆ ನೋಟಿಸ್ ಕೊಡೋದು, ನೋಟಿಸ್ ಕೊಟ್ಟು ಕರೆಯೋದು. ನೋಡ್ರಿ, ಚಲನಚಿತ್ರ ನಟರು ಅಂದರೆ ಈ ರಾಜ್ಯದ ಆಸ್ತಿ. ಇವತ್ತೊಂದು ಕಾಟೇರ ಅಂತ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂಥದ್ದು. ಇಂಥ ಸಂದರ್ಭದಲ್ಲಿ ಯಾವ್ದೋ ಮಾತು ಕೇಳಿ ಪೊಲೀಸ್ನವರು ಈ ರೀತಿ ನಡ್ಕೊಳ್ತಾ ಇರೋದು ಈ ರಾಜ್ಯಕ್ಕೆ ಶೋಭೆ ತರುವಂಥದ್ದಲ್ಲ. ನೀವು ಪಬ್ಬುಗಳನ್ನ ಬಾರ್ಗಳನ್ನ ಅಡ್ಜಸ್ಟ್ಮೆಂಟ್ಗಳ ಮೇಲೆ ಬಿಟ್ಕೊಂಡು ಅದಕ್ಕೆ ಹೋಗೋ ಗ್ರಾಹಕರುಗಳನ್ನ ನೀವು ಕರಿತೀನಿ ಅಂದರೆ ಒಂದು ದಿನಕ್ಕೆ 1 ಲಕ್ಷ ಜನಕ್ಕೆ ನೀವು ನೋಟಿಸ್ ಕೊಡಬೇಕು. 1 ಲಕ್ಷ ಜನನ ನೀವು ಸ್ಟೇಷನ್ಗೆ ಕರಿಬೇಕು. ಚರ್ಚ್ ಶೀಟಲ್ಲಿ 3 ಗಂಟೆವರೆಗೂ ನಡೀತಾ ಇರ್ತದೆ. ಯಾಕೆ ಕೇಳಲ್ಲ ನೀವು ಯಾರನ್ನು? ಕೊಡಿ ನೋಟಿಸ್. ಹಂಗಾರೆ ಇವತ್ತು ಶನಿವಾರ ಅಲ್ಲ, ಇದು ಹಿಡ್ಕೊಂಡು ನಿಂತ್ಕೊಳ್ಳಿ. ರಾತ್ರಿ ಹೊತ್ತು ಯಾರ್ಯಾರು ಊಟಕ್ಕೆ ಬರ್ತಾರೆ ಅವ್ರಿಗೆಲ್ಲ ಕೊಡಿ ನೋಟಿಸ್. ಇದು ರಾಂಗ್. ದರ್ಶನ್ನ, ಡಾಲಿ ಧನಂಜಯನ್ನ ಸ್ಟೇಷನ್ಗೆ ಕರೆಸಿದ್ದು ತಪ್ಪದು. ಅವ್ರು ಊಟಕ್ಕೆ ಹೋಗಿದ್ದಾರೆ. ನೀನು 3:30ವರೆಗೂ ಪಪ್ಪನ್ನ ನಡೆಸೋದಕ್ಕೆ ಬಿಟ್ಟಿದ್ದು ತಪ್ಪು. ಯಾಕೆ ನಡ್ಸೋಕೆ ಬಿಟ್ಟರು ಅವರು? ಅಬ್ಕಾರಿ ಇನ್ಸ್ಪೆಕ್ಟರ್ ಏನು ಮಾಡ್ತಾಯಿದ್ರು? ಪೊಲೀಸ್ ಇನ್ಸ್ಪೆಕ್ಟರ್ ಏನೋ ಈಗ ಅಲ್ಲಿ ಅದೇನು ಮೂಲೆ ಒಳಗಡೆ ಮೈನ್ ರೋಡಲ್ಲಿದೆ, ಲೈಟ್ ಹಾಕಿರ್ತಾರೆ. ಪೊಲೀಸ್ನವ್ರು ಏನು ಮಾಡ್ತಿದ್ರು? ಲೈಟ್ ಇದೆ, ಏನಿದು 1 ಗಂಟೆ ಮೇಲೆ ಈಗ ಯಾಕೆ ನಡೀತಾ ಇದೆ ಅಂತ ಹೋಗ್ಬೇಕಾಗಿತ್ತು. 1 ಗಂಟೆಗೆ ಹೋಗಿ ಮುಚ್ಚಿಸ್ಬೇಕಾಗಿತ್ತು. ಏನು ಅದೇನು ದೂರ ಇಲ್ವಲ್ಲ? ಅಲ್ಲೇ ನಿಮ್ಮದು ಪೊಲೀಸ್ ಚೌಕಿ ಇದೆ, ಇನ್ಫಾರ್ಮೇಷನ್ ತೊಗೋಬೇಕಲ್ಲ. ದಿಸ್ ಇಸ್ ರಾಂಗ್.
ಷಡ್ಯಂತ್ರ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ಷಡ್ಯಂತ್ರ ಯಾರು ಸರ್ ಅದು ಷಡ್ಯಂತ್ರ ನಾನು ಮಾಡಿರೋದು? ಷಡ್ಯಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಈ ನೆಲದ ಕಾನೂನನ್ನು ಪಾಲನೆ ಮಾಡಿ ಅಂತ ಮಾತಾಡ್ತಾ ಇದ್ದೀನಿ. ಪೊಲೀಸ್ನವರ ತಪ್ಪಿದು, DCP, ACP, ಇನ್ಸ್ಪೆಕ್ಟರ್ ತಪ್ಪಿದು. ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. 24 ಗಂಟೆ ಒಳಗಡೆ ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ಖುದ್ದು ನಾನೇ ಗೃಹ ಮಂತ್ರಿಗಳನ್ನ ಮೀಟ್ ಮಾಡಿ ವಾಸ್ತವಾಂಶವನ್ನು ಅವ್ರಿಗೆ ಹೇಳಿ ಸಸ್ಪೆಂಡ್ ಮಾಡೋಕ್ಕೆ ಒತ್ತಾಯ ಮಾಡ್ತೀನಿ.